ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜ್ ಡೇನ ಸೆವೆಂತ್ ಡೇ ಕೂಡ ನಾನು ಝೊಮ್ಯಾಟೋನೇ ಮಾಡ್ತಾಯಿದ್ದೀನಿ. ಅಂದರೆ ಝೊಮ್ಯಾಟೋನೇ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಸ್ವಿಗ್ಗಿಲಂತೂ ಆರ್ಡರ್ ಇಲ್ಲ ಗುರು. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ರ್ಯಾಪಿಡೋ ಮತ್ತು ಶಾಡೋಫೆಕ್ಸ್ಗೆ ಆರ್ಡರ್ ಕೊಡ್ತಾಯಿದ್ದಾನೆ. ಸೊ ಅವ್ನು ಸ್ವಿಗ್ಗಿಯವರಿಗೆ ಆರ್ಡರ್ ಕೊಡ್ತಾ ಇಲ್ಲ, ಬಟ್ ರ್ಯಾಪಿಡೋ ಮತ್ತು ಶಾಡೋಫೆಕ್ಸ್ ಅವ್ರಿಗೆ ಸಖತ್ತಾಗಿ ಆರ್ಡರ್ ಕೊಡ್ತಾ ಇದ್ದಾನೆ. ಈಗ ಈ ಟೈಮಲ್ಲಿ ನಾವು ಸ್ವಿಗ್ಗಿ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ಏನಕ್ಕೆ ಅಂದರೆ ಏನಾದ್ರು ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪೆಟ್ರೋಲಿಗೂ ಆಗಲ್ಲ. ಅಂದರೆ ನಾನು ಫೀಲ್ಡಲ್ಲಿ ಹೋದಾಗೆಲ್ಲ ಕೇಳ್ತಾ ಇರ್ತೀನಿ ಸ್ವಿಗ್ಗಿ ಹುಡುಗರನ್ನ, ಹೆಂಗಿದೆ ಆರ್ಡ್ರು, ಟಾರ್ಗೆಟ್ ಅಚೀವ್ಮೆಂಟ್ ಆಗ್ತಾಯಿದೆ ಅಂದರೆ ಬ್ರೋ ಇಲ್ಲ ಅಂತಲೇ ಹೇಳ್ತಾ ಇರೋದು ಎಲ್ಲರೂ. ಸೊ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಏನಾಗುತ್ತೆ ಅನ್ನೋದು. ಅಂದರೆ ರ್ಯಾಪಿಡೋ ಮತ್ತು ಶಾಡೋಫೆಕ್ಸಿಗೆ ಆರ್ಡರ್ ಕೊಡೋದು ಕಮ್ಮಿ ಮಾಡಲಿ, ಆಮೇಲೆ ಬೇಕಾದ್ರೆ ಸ್ವಿಗ್ಗಿ ಮಾಡಿ ಟ್ರೈ ಮಾಡೋಣ. ಇವತ್ತು ಏನಾಗಿದೆ ಅಂದರೆ ಗಿಗ್ ಬೇರೆ ಸಿಕ್ಕಿಲ್ಲ ಗುರು. ಝೊಮ್ಯಾಟೋದಲ್ಲಿ ನನಗೆ 2 ಗಂಟೆಯಿಂದ 4 ಗಂಟೆ ತನಕ ಗಿಗ್ ಸಿಕ್ಕಿಲ್ಲ. ಆಮೇಲೆ 10 ಗಂಟೆಯಿಂದ 11 ಗಂಟೆ ತನಕ ಗಿಗ್ ಸಿಕ್ಕಿಲ್ಲ. ಈಗ 9ರಿಂದ 10 ಒಂದು ಗಿಗ್ ಮಾಡಿದ್ದೀನಿ, ತಿರ್ಗಾ 12ರಿಂದ 12 ತನಕ ಮಾಡಿದ್ದೀನಿ. ಬಟ್ ಮಧ್ಯದಲ್ಲಿ ಗ್ಯಾಪ್ ಇದೆ, 2ರಿಂದ 4 ಗ್ಯಾಪ್ ಇದೆ. ಸೊ ಸಖತ್ ಕಷ್ಟ ಆಗುತ್ತೆ ಅನಿಸುತ್ತೆ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ. ಅಂದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಪೆಟ್ರೋಲಿಗೆ ಕೂಡ ಪೆಟ್ರೋಲಿಗೆ ಮಾತ್ರ ಆಗುತ್ತೆ ಅಷ್ಟೇ. ಝೊಮ್ಯಾಟೋದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಆರ್ಡರ್ ರನ್ನಿಂಗ್ ಕೂಡ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಮೊದಲು ಫಸ್ಟ್ ಒಂದು ಸಲ ಮಾಡಿದ್ದೆ ನಾನು, ಆವಾಗ ಇಷ್ಟೊಂದು ಇರಲಿಲ್ಲ. ಬಟ್ ಈಗ ತೀರಾ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಅಂದರೆ ಅಮೌಂಟ್ ಕೊಡೋದು ಅಂದರೆ ಕಿಲೋಮೀಟರಿಗೆ ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತು ಗುರು, ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಝೊಮ್ಯಾಟೋದವರು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ನೋಡಿ, ಡೈಲಿ ಮಾಡಿದ್ರೆ ಇದೇ ಗತಿ ನೋಡಿ. ಮಾಮೂಲಿ ನೀನು ಅಮಾವಾಸ್ಯೆ ಪೌರ್ಣಮಿಗೆ ಬಂದರೆ ಗಿಗ್ಗೆಲ್ಲ ಓಪನ್ ಆಗೇ ಇರ್ತವೆ ನೋಡಿ. ಈಗ ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ ನಾವು ಅಂದರೆ ಅವನಿಗೂ ಗೊತ್ತಾಗೋಗುತ್ತೆ, ಓ ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ, ಇವ್ರಿಗೆ ಆಟ ಆಡಿಸ್ಬೇಕು, ಆಫರ್ ಕೊಡಬಾರ್ದು ಅಂತ ಗಿಗ್ಗಳೇ ಕೊಡೋಲ್ಲ ನೋಡಿ. ಮೊದಲು ಇಷ್ಟು ದಿನ ಎಲ್ಲ ಗಿಗ್ಗು ಖಾಲಿನೇ ಬಿದ್ದಿರೋವು, ಇವತ್ತು ಮಾತ್ರ ಫುಲ್ ಆಗಿಬಿಟ್ಟಿದೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಡೈಲಿ ಗಿಗ್ ಫ್ರೀ ಇರೋದು, ನಾನು ಬಿಡು ಫ್ರೀ ಇರುತ್ತೆ ಅಂತ ಅಂದ್ಕೊಂಡ್ರೆ ಕರೆಕ್ಟಾಗಿ ನಾನು ಬುಕ್ ಮಾಡೋ ಟೈಮಲ್ಲಿ ಓಪನ್ ಇತ್ತು. ನಾನು ಬುಕ್ ಮಾಡಿದೆ ಕರೆಕ್ಟ್ ಆವಾಗ 1 ಗಿಗ್ ಈಸ್ ಫುಲ್ಡ್ ಅಂತ ಬಂದ್ಬಿಡ್ತು. ತರಿದ್ರದ್ದು ಅವಾಗ ಗೊತ್ತಾಯ್ತು, ಓ ಆಟ ಆಡ್ತಾಯಿದ್ದಾನೆ ಝೊಮ್ಯಾಟೋದವನು ಅಂತ. ಸೊ ಇಷ್ಟೇ ನೋಡಿ, ಡೆಲಿವರಿ ಜಾಬ್ಗಳಲ್ಲಿ ಈ ಥರ ಸಖತ್ ಆಟ ಆಡ್ತಾರೆ ಗುರು. ಸ್ವಿಗ್ಗಿಯವರೇ ಆಗಲಿ ಝೊಮ್ಯಾಟೋದವರೇ ಆಗಲಿ ತುಂಬ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆಗಲಿ ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಆಗಿ ಅವ್ರ ಜೊತೆ ಸಖತ್ ಆಟ ಆಡ್ತಾರೆ. ಫೀಲ್ಡಿಗೆ ಹೋಗ್ಬೇಕು ಅಂದರೆ ಈಗ ಲಾಗಿನ್ ಆಗಿಬಿಟ್ಟು ಫೀಲ್ಡ್ಗೆ ಹೋಗಿ ತಿಂಡಿ ಮಾಡ್ಕೊಂಡು, ತಿಂಡಿ ಏನು ಇವತ್ತು ಮಾಡ್ಬೋದು ಬಿಡಿ ಅಂದರೆ 10 ಗಂಟೆಯಿಂದ 11 ಗಂಟೆ ತನಕ ಫ್ರೀಯಾಗಿ ಬೇರೆ ಇದ್ದೀನಲ್ಲ. ಸೊ ತಿರ್ಗಾ ಊಟನೂ ಅಷ್ಟೇ ನೀಟಾಗಿ ಸಿಗುತ್ತೆ ಅನಿಸುತ್ತೆ. 2 ಗಂಟೆಯಿಂದ 4 ಗಂಟೆ ತನಕ ಫ್ರೀ ಇದ್ದೀನಿ. ಸೊ ಊಟ ತಿಂಡಿದ ಚಿಂತೆ ಇಲ್ಲ, ಇವತ್ತು ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಈಗ ಬನ್ನಿ ಸೀದಾ ಫೀಲ್ಡಿಗೆ ಹೋಗೋಣ. ನೋಡಿ ಪಿ ಜಿಲೇ ಇದ್ದೆ, ಬಟ್ ಆಲ್ರೆಡಿ ಆರ್ಡ್ರ್ ಕೊಟ್ಟಾಗರು. ಅಂದರೆ ಎಷ್ಟು ರೂಪಾಯಿಗೆ 20 ರೂಪಾಯಿ ಕೊಟ್ಟಿದ್ದಾನೆ. 20 ರೂಪಾಯಿ ಆರ್ಡ್ರ್ ಕೊಟ್ಟು ಸಾಯ್ತಾನೆ. ಅಂದರೆ 20 ರೂಪಾಯಿ ಆರ್ಡ್ರ್ ಕೊಟ್ಟಾಗಂತೂ ಹುರಿದೋಯ್ತೈತೆ. ಏನಿಲ್ಲ, ಒಂದು 34 ಆರ್ಡ್ರ್ ಮಾಡಿಸ್ತಾನಲ್ಲ ಗುರು ಒಂದು ದಿನಕ್ಕೆ. ಹೋಗಪ್ಪ ಬನ್ನಿ ಹೋಗೋಣ. ಬ್ಯಾಗ್ ತಗೊಂಡೆ, ಹೆಲ್ಮೆಟ್ ಎಲ್ಲ ಬಿಟ್ಟಿದ್ದೀನಿ. ಹೆಲ್ಮೆಟ್ ಎಲ್ಲ ಇದೆ ಸ್ವಿಗ್ಗಿ ಬ್ಯಾಗ್ ಹತ್ರ. ಹೆಲ್ಮೆಟ್ ತೊಗೊಂಡೆ, ಆಮೇಲೆ ವಾಟ್ರ್ ಬಾಟ್ಲ್ ತೊಗೊಳ್ಬೇಕು. ಆಮೇಲೆ ಅಲ್ಲೆಲ್ಲರೂ ಒಂದಂತೂ ನೀರು ಸಿಗೋಲ್ಲ, 2 ತೊಗೊಂಡಿರ್ತೀನಿ. ಬನ್ನಿ ಇವಾಗ ಲಾಕ್ ಮಾಡ್ಕೊಂಡು ಹೋಗೋಣ. ಲೈಟ್ ಆಫ್ ಮಾಡಿಲ್ಲ, ಲೈಟ್ ಆಫ್ ಮಾಡಿಬಿಡ. ಆಫ್ ಆಗ ನೋಡಿ, ಮೊದಲನೇ ಆರ್ಡರ್ ಪಿಕ್ ಮಾಡ್ಕೊಂಬಂದಿನಿ ಅಮ್ಮಾಸ್ ಪೇಸ್ಟ್ರಿಂದ. ಸೊ ಯಶವಂತಪುರ ಸಿಗ್ನಲ್ಗೆ ಹೋಗೋ ರೋಡಲ್ಲಿ ಇದೆ ಇದು. ಇದನ್ನು ಪಿಕ್ ಮಾಡಿದ್ದೀನಿ, ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಒಂದು 2 ಕಿಲೋಮೀಟರ್ ಅಷ್ಟೇ ಗುರು ಡ್ರಾಪ್ ಇರೋದು. ಅಂದರೆ 20 ರೂಪಾಯಿ ಕೊಡ್ತಾನೆ. ಸೊ ಈ 20 ರೂಪಾಯಿ ಕೊಡೋದ್ರಿಂದ ಬೇಜಾರಾಗ್ತದೆ ನೋಡಿ. ಇದೇ ರೆಸ್ಟೋರೆಂಟು ಅಮ್ಮಾಸ್ ಪೇಸ್ಟ್ರಿ. ಸೊ ಫಸ್ಟ್ನೇ ಆರ್ಡರ್ ಬಂದಿದೆ, ಅಂದರೆ ರೂಮಲ್ಲಿದ್ದಾಗೆ ಬಂತು. ಅದು ನಿಮ್ಗೆ ಹೇಳಿದ್ದೀನಿ ಅಂತ ಅನಿಸುತ್ತೆ. ಬನ್ನಿ ಹೋಗಿ ಈ ಆರ್ಡರ್ನ ಡೆಲಿವರ್ ಮಾಡೋಣ. 1 kg ಕೇಕಲ್ಲ? 1 kg ಕೇಕ್. ಹಾಂ ಸರ್, ಥ್ಯಾಂಕ್ ಯು. ನೋಡಿ ಮೊದಲನೇ ಆರ್ಡರ್ ಡೆಲಿವರ್ ಆಯಿತು. ಅಂದರೆ ಸೇಫಾಗಿ ಡೆಲಿವರ್ ಮಾಡಬೇಕು ಕೇಕೆಲ್ಲ. ಆಮೇಲೆ ಕೇಕೆಲ್ಲ ಹಾಳಾದರೆ ನಮ್ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರ ಡೆಲಿವರ್ ಆಯಿತು. ಅಂದರೆ ಅಮೌಂಟ್ ಎಷ್ಟು ಕೊಟ್ಟಿದೆ ಅಂತ ನೋಡ್ತೀನಿ ತಡೀರಿ. ನೋಡಿ ನನ್ನ ಮೊದಲನೇ ಆರ್ಡರ್ಗೆ ಅಮೌಂಟ್ ಎಷ್ಟು ಕೊಟ್ಟ ಗೊತ್ತಾ? 25 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಪಿಕಪ್ ಬಂದು 1 ಕಿಲೋಮೀಟರ್ ಇತ್ತು, ಡ್ರಾಪ್ ಬಂದು 2.5 ಕಿಲೋಮೀಟರ್ ಇತ್ತು. ಅಂದರೆ ಪಿಕಪ್ಪಿಗೆ ಅಮೌಂಟ್ ಇಲ್ಲ, ಡ್ರಾಪಿಗೆ ಮಾತ್ರ ಅಮೌಂಟು. ಆಮೇಲೆ ಒಂದೊಂದು ಸತಿ ಇನ್ನೂ ಹೋಗ್ತಾ ಡ್ರಾಪಿಗೂ ಕೂಡ ಕಮ್ಮಿಗೆ ಅಮೌಂಟ್ ಕೊಡ್ತಾನೆ. ನೀವು ನೆನ್ನೆ ನೋಡಿದ್ದೀರೋ ಎಷ್ಟೆಲ್ಲ ಕೊಟ್ಟ ಅನ್ನೋದು. ಸೊ ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಮಾಮೂಲಿ ಆರ್ಡರ್ ಅಷ್ಟೇ ಇರ್ತವೆ, ಬಟ್ ಅಮೌಂಟು ಅಚೀವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಂದರೆ ಮಾಮೂಲಿ ಟೈಮಲ್ಲಾದರೆ, ಅಂದರೆ ಈಗ ಇನ್ಸೆಂಟಿವು ಮತ್ತು ಆಫರ್ ಇರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ಆರ್ಡರಿಗೇ ಇನ್ಸೆಂಟಿವ್ ಕಂಪ್ಲೀಟ್ ಆಗುತ್ತೆ. ನೆನ್ನೆ ನೋಡಿದ್ರೆ ಎಷ್ಟು ಆರ್ಡರ್ ಮಾಡಿದ್ದೀನಿ ಗುರು, ನನಗೆ ಸೈಕ್ ಆಗೋಯ್ತು. ಏನಪ್ಪ ಇದು ಈ ಥರ ಎಲ್ಲ ಇದೆ ಝೊಮ್ಯಾಟೊ ಅಂತ ನನಗೆ.
ನೆನ್ನೆನೇ ಗೊತ್ತಾಗಿತ್ತು, ಇವತ್ತೇ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ನೋಡ್ತೀನಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವೀಡಿಯೋ ನೋಡ್ತಾಯಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಆರ್ಡರ್ಗೆ ಹೋಗಿ ವೆಯ್ಟ್ ಮಾಡೋಣ. ಅಂದರೆ ಇವತ್ತು 2 ಗಂಟೆ 4 ಗಂಟೆ ತನಕ ಗಿಗ್ ಬೇರೆ ಇಲ್ಲ, ಏನಾಗುತ್ತೋ ಏನೋ ಅದು ಬೇರೆ ಒಂದು ಡೌಟು ಗುರು. ಅಂದರೆ 1100 ಮಾಡೋಕ್ಕಾಗುತ್ತಾ ಇಲ್ವ ಅನ್ನೋದು ಡೌಟ್ ಆಗ್ಬಿಟ್ಟಿದೆ ನನಗೆ ಇವತ್ತು. ಅಂದರೆ ಮಾಮೂಲಿ ಟೈಮಲ್ಲಾದರೆ ಕಾನ್ಫಿಡೆನ್ಸ್ ಇರುತ್ತೆ, ಬಿಡೋ ಗುರು ಆರಾಮಾಗಿ ಮಾಡ್ಬೋದು ಅಂತ ಅಂತಿದ್ದೆ. ಬಟ್ ನೆನ್ನೆ ಆಗಿತ್ತು ನೋಡ್ರೆ ಸಖತ್ ಕಷ್ಟ ಇದೆ ಗುರು. ವೀಕ್ ಡೇಸಲ್ಲಿ ಟಾರ್ಗೆಟ್ ಅಚೀವ್ಮೆಂಟ್ ಮಾಡೋದು, ಅಂದರೆ ಸ್ಪೆಷಲ್ ಆಫರ್ ಇದ್ದಾಗಂತೂ ಸಖತ್ತಾಗಿ ಮಾಡಿಬಿಡ್ಬೋದು. ಬಟ್ ವೀಕ್ ಡೇಸಲ್ಲಿ ಸಖತ್ ಕಷ್ಟ ಇದೆ ಗುರು ಟಾರ್ಗೆಟ್ ಅಚೀವ್ ಮಾಡೋದು. ಅಮೌಂಟ್ ಕಮ್ಮಿ ಕೊಡ್ತಾನೆ ಅಂದರೆ ಯಾವ ಥರ ಪ್ಲ್ಯಾನ್ ಮಾಡಿ ಕೊಡ್ತಾನೆ ಅನ್ನೋದನ್ನು ಗೊತ್ತಾಗ್ತಾನೆ ಇಲ್ಲ, ಎಷ್ಟು ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಆರ್ಡರಿಗೋಸ್ಕರ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಆರ್ಡರ್ ಬರ್ತಿದ್ದಂಗೆ ಪಿಕಪ್ ಮಾಡೋಣ, ಅದನ್ನು ಕೂಡ ಡ್ರಾಪ್ ಮಾಡೋಣ. ನೋಡಿ ಇವತ್ತಿನ ಟಿಫನಿಗೆ ಇಡ್ಲಿ ತೊಗೊಂಡಿನಿ, ಇಡ್ಲಿ ಮತ್ತು ಬೋಂಡ ತೊಗೊಂಡಿನಿ. ಅಂದರೆ ಡೈಲಿ ಒಂದೊಂದು ಹೋಟ್ಲಲ್ಲಿ ಊಟ ಮಾಡ್ತೀನಿ ಗುರು. ಇದೊಂಥರ ಸಖತ್ತಾಗಿದೆ ಎಕ್ಸ್ಪೀರಿಯೆನ್ಸು. ಅಂದರೆ ದಿನ ಒಂದೇ ಟೇಸ್ಟ್ ಇರೋಲ್ಲ, ಡಿಫ್ರೆಂಟ್ ಟೇಸ್ಟ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಯಾವ ಹೋಟ್ಲು ಸಿಗುತ್ತೋ ಆ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರಾಗಿ ಯಾವ ಹೋಟ್ಲಿಗೆ ಹೋಗ್ತಾಯಿಲ್ಲ, ಸಿಗೋ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನೋಡಿ ಟಿಫನ್ ಕಂಪ್ಲೀಟ್ ಆಯಿತು. ಅಂದರೆ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಆರ್ಡರ್ ಕೂಡ ಇನ್ನೇನು ಗೊತ್ತೇ ಆಗಿರುತ್ತೆ ನಿಮಗೆ. 20 ರೂಪಾಯಿ ಆರ್ಡರ್ ಕೊಟ್ಟು ಸಾಯ್ತಾನೆ ನನ್ನ ಮಗ ಅಂತ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸಖತ್ 20 ರೂಪಾಯಿ ಆರ್ಡರ್ ಕೊಟ್ಟು ನನಗೆ ಸಾಯ್ತಾನೆ, ಏನಕ್ಕೆ ಅಂತ ಅನ್ನೋದು ಗೊತ್ತಿಲ್ಲ. ಸೊ IDC ಕಿಚನಲ್ಲಿ ಈ ಆರ್ಡರ್ ಬಂದಿರೋದು. ಸೊ IDC ಕಿಚನಲ್ಲಿ ಆಲ್ರೆಡಿ ಆರ್ಡರ್ ಮಾರ್ಕ್ ಮಾಡಿ ರೆಡಿ ಮಾಡಿದ್ದಾರೆ. ಇವಾಗ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕು. ಸಖತ್ ಬೇಜಾರಾಗ್ತದೆ ಗುರು. 20 ರೂಪಾಯಿ ಆರ್ಡರ್ ಮಾಡಿ ನನಗಂತೂ. ಸ್ವಿಗ್ಗಿಲಾದರೆ 20 ರೂಪಾಯಿ ಆರ್ಡ್ರ್ ಬಂದರೆ ಖುಷಿಯಾಗುತ್ತೆ. ಈ ಝೊಮ್ಯಾಟೋದಲ್ಲಿ 20 ರೂಪಾಯಿ ಆರ್ಡ್ರು ವೇಸ್ಟ್ ಗುರು. ಏನಿಲ್ಲ ಅಂದರೂ ಮಿನಿಮಮ್ ಒಂದು 40 ರೂಪಾಯಿ 50 ರೂಪಾಯಿ ಆರ್ಡ್ರನ್ನ ಆದರೆ ಚೆನ್ನಾಗಿರುತ್ತೆ. ಈ 20 ರೂಪಾಯಿ ಆರ್ಡ್ರು ಸಖತ್ತು ವೇಸ್ಟ್ ಅಂದರೆ ವೇಸ್ಟು. ಸೊ ಅದು ಯಾಕೋ ನನಗೆ ಜಾಸ್ತಿ ಬರ್ತಾ ಇದ್ದಾವೆ. ಹಂಗೂ ಅದನ್ನು 7 ಕಿಲೋಮೀಟರ್ ದಾನ್ ಮಾಡ್ಕೊಂಡು ನಾನು ನೋಡಿ ಆರ್ಡ್ರು ಡಿಲೇ ಹೊಡಿತಾವನಿ. ಬನ್ನಿ ಹೋಗೋಣ ಬೇಗ. ಸಾಯ್ತಾನೆ ಗುರು ಝೊಮ್ಯಾಟೋದವ್ನು ಯಾಕೋ ಇತ್ತೀಚೆಗೆ. ಆರ್ಡರ್ ಪಿಕಪ್ ಆಗಿದೆ. ಬಟ್ ಇವ್ರೇನೋ ನೋಡ್ತಾ ಇದ್ದಾರೆ ಅದರಲ್ಲಿ. ಏನಿತ್ತೆ ಬ್ರೋ? ಹಲೋ, ಏನಿತ್ತಿದ್ರಲ್ಲಿ? ಏನೋ ನೋಡ್ತಾ ಇದ್ದೆ. ಸೊ ನೋಡಿ ಈ ಥರ IDCಯಲ್ಲಿ ಒಬ್ರನ್ನ ಕುಂಡ್ರಿಸ್ಬಿಟ್ಟಿರ್ತಾರೆ. ಆರ್ಡರ್ ತಗೊಂಬಂದು ಅಲ್ಲಿ ಇಕ್ತಾರೆ. ಅವರು ಬರ್ಕೊಂಡು ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಅವ್ರದ್ದು ಒಂಥರ ಜಾಬ್. ಬನ್ನಿ ಇದನ್ನು ತಗೊಂಡೋಗಿ ಪಿಕಪ್ ಮಾಡೋಣ. ಪಿಕಪ್ ಅಂತ ಇದ್ದೀನಿ ಗುರು, ಡ್ರಾಪ್ ಮಾಡೋಣ. ನೋಡಿ ಟೈಮು 10:10 ಅಂದರೆ 10:10 ಅಷ್ಟೊತ್ತಿಗೆ 3 ಆರ್ಡರ್ ಕಂಪ್ಲೀಟ್ ಮಾಡಿದೆ. ಅಂದರೆ 10 ರಿಂದ 11 ಫ್ರೀ ಟೈಮ್ ಇತ್ತು. ಅಂದರೆ ಗಿಗ್ಗು ಬುಕ್ ಮಾಡಿಲ್ಲ ನಾನು. ಸೊ ನಾನೇನು ಅಂದ್ಕೊಂಡೆ ಬಿಡು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಎಡಿಟ್ ಮಾಡ್ಕೊಂಡು ಆಮೇಲೆ 11 ಗಂಟೆಗೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂದರೆ ಈಗೊಂದು ಲಾಂಗ್ ಆರ್ಡರ್ ಹಾಕಿದ್ದಾನೆ. ಅಂದರೆ ಎಷ್ಟು ಕಿಲೋಮೀಟರ್ ಹಾಕಿದ್ದಾನೆ ಅಂದರೆ 11 ಕಿಲೋಮೀಟರ್ ಹಾಕಿದ್ದಾನೆ. ಅಮೌಂಟ್ ಬಂದು 90 ರೂಪಾಯಿನ ತೋರಿಸ್ತಾ ಅಷ್ಟೇ. ಅಂದರೆ ಅಮೌಂಟು ತುಂಬ ಕಮ್ಮಿ ಆಯಿತು 11 ಕಿಲೋಮೀಟರ್ಗೆ. ಅಂದರೆ ಈ ಟ್ರಾಫಿಕಲ್ಲಿ ರಿಚ್ಮಂಡ್ ಟೌನ್ ಹಾಕಿದ್ದಾನೆ. ಸೊ ಸಿಟಿ ಒಳಗಡೆ ಹೋಗ್ಬೇಕು. ಸೊ ಹೋಗೋಕೆ ಅರ್ಧ ಗಂಟೆ, ಬರೋಕೆ ಅರ್ಧ ಗಂಟೆ, ತಿರ್ಗಾ 11:10 ಅಷ್ಟು ಒಳಗಡೆ ನಾನು ಝೋನ್ ಒಳಗಡೆ ಬಂದು ಲಾಗಿನ್ ಆಗಬೇಕು. ಇಲ್ಲ ಅಂದರೆ ಆ ಗಿಗ್ಗು ಇನ್ಕಂಪ್ಲೀಟ್ ಆಗುತ್ತೆ. ಸೊ ಗಿಗ್ ಏನಾದ್ರು ಇನ್ಕಂಪ್ಲೀಟ್ ಆದರೆ 2 ಗಿಗ್ ಇನ್ಕಂಪ್ಲೀಟ್ ಆದರೆ ಆಫರು ಫುಲ್ಲು ಹೊಗೆ, ಇನ್ಸೆಂಟಿವ್ ಇದೆಯಲ್ಲ ಅದು ಹೊಗೆ. ನೋಡಿ ಏನಾರು ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಇದ್ದರೆ ಈ ಥರ ಕೆಲಸಗಳೆಲ್ಲ ಝೊಮ್ಯಾಟೋದಲ್ಲಿ ನಡೆಯುತ್ತೆ. ಅಂದರೆ ಇನ್ನೂ ರೆಡಿ ಬೇರೆ ಕೊಟ್ಟಿಲ್ಲ, ಇವನು ಬೇರೆ ಇನ್ನೂ 8 ನಿಮಿಷ ಅಂತ ತೋರಿಸ್ತಾ ಇದ್ದಾನೆ. ಸೊ ಇಲ್ಲರದ ಟೈಮ್ ವೇಸ್ಟ್ ಆಗುತ್ತೆ. ಈಗ 10:20 ಕ್ಲಿಕ್ ಮಾಡಿದ್ರು ಹೋಗಿ ಬರೋಕ್ಕೆ 1 ಅವರ್ ಕರೆಕ್ಟ್ ಆಗಬೇಕು. ಸೊ ಒಳಗಡೆಗೆ ಬರೋ ಅಷ್ಟೊತ್ತಿಗೆ 11:20 ಆಗೋಗಿರುತ್ತೆ. 11:20 ಒಳಗಡೆ ಬಂದರೆ ವೇಸ್ಟೇ ಅದು. ಯಾಕಂದರೆ ಒಂದು ಗಿಗ್ಗು ಇನ್ಕಂಪ್ಲೀಟ್ ಆಗುತ್ತೆ. ತಿರ್ಗಾ ನಾನು ನೈಟ್ ಏನಾರು ಟಾರ್ಗೆಟ್ ಏನಾರು ಬೇಗ ಕಂಪ್ಲೀಟ್ ಆದರೆ ತಿರ್ಗಾ ಮನೆಗೆ ಹೋಗೋಕ್ಕಾಗಲ್ಲ, ಅರ್ಧ ಗಿಗ್ಗಿಗೆ ಕ್ಲೋಸ್ ಮಾಡ್ಕೊಂಡೆ. ಸೊ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡೆ ಹೋಗ್ಬೇಕಾಗುತ್ತೆ ಗಿಗ್ಗು. ಏನಾರು 1 ಗಿಗ್ಗಿಗೆ ಕ್ಯಾನ್ಸಲ್ ಆದರೆ. ಸೊ ಇದೊಂದು ತಲೆನೋವಾಯಿತು. ಸೊ ಇವತ್ತು ಸಿಕ್ಕಾಪಟ್ಟೆ ಟಫ್ ಇದೆ ಅಂತಲೇ ಹೇಳ್ಬೋದು. ತಿರ್ಗಾ 2 ರಿಂದ 4 ಬೇರೆ ಗ್ಯಾಪ್ ಇದೆ. ಅವಾಗ ಏನು ಮಾಡ್ತಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಸ್ವಲ್ಪ ಕಷ್ಟ ಇದೆ ಇವತ್ತು ಟಾರ್ಗೆಟ್ ರೀಚ್ ಮಾಡೋದು. ನೋಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಆದಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಏನಕ್ಕೆ ಅಂದರೆ ಸುಮ್ಮನೆ ಬಂದಿರೋದು ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಆಗಲೇ ಇಲ್ಲ, ಮೀರೋಯ್ತು ಅಂದರೆ ಏನು ಮಾಡೋಕ್ಕಲ್ಲ, ಹೋಗಿ ಸೀದಾ PGಲಿ ಮಲ್ಕೊಳ್ಳೋಣ. ಬನ್ನಿ, ಇನ್ನೂ ಆರ್ಡರ್ ರೆಡಿ ಕೊಟ್ಟಿಲ್ಲ. ಆರ್ಡರ್ ರೆಡಿ ಕೊಡ್ತಿದ್ದಂಗೆ ಪಿಕ್ ಮಾಡ್ಕೊಂಡು ತಗೊಂಡೋಗೋಣ. ಆಮೇಲೆ ಇನ್ನೊಂದು 20 ರೂಪಾಯಿ ಆರ್ಡ್ರು ಬಂದರೆ ಏನಕ್ಕಪ್ಪ ಬೇಜಾರಾಗುತ್ತೆ. ಏನಕ್ಕೆ 20 ರೂಪಾಯಿ ಆರ್ಡ್ರು ಆರಾಮಾಗಿ ಮಾಡ್ಬೋದಲ್ಲ, ಅಂದರೆ ಹತ್ರದಲ್ಲೇ ಇರುತ್ತೆ, ಆರಾಮಾಗಿ ಹೋಗಿ ಕೊಟ್ಕೊಡ್ಬೋದಲ್ಲ ಅಂತ ನೀವು ಅಂದ್ಕೊಳೋದಾದರೆ. ಸೊ 20 ರೂಪಾಯಿ ಆರ್ಡ್ರುಗಳು ವೇಸ್ಟ್ ಅಂತಲೇ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಅನ್ನೋದಾದರೆ, ಈಗ ರೆಸ್ಟೋರೆಂಟ್ ಹತ್ರ ಹೋದರೆ ಅಲ್ಲೊಂದು 15 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾನೆ. 15 ರಿಂದ 20 ನಿಮಿಷ ರೆಸ್ಟೋರೆಂಟಲ್ಲಿ ಟೈಮ್ ವೇಸ್ಟ್ ಮಾಡ್ತಾನೆ 20 ರೂಪಾಯಿ ಆರ್ಡ್ರಲ್ಲಿ. ಸೊ 20 ನಿಮಿಷ ಅಲ್ಲೋಗುತ್ತೆ. ಸೊ ಒಂದು 2 ರಿಂದ 3 ನಿಮಿಷ ಆರ್ಡರ್ ಕೊಟ್ಟು ಬರೋಕ್ಕೆ, ಅಂದರೆ ಟ್ರಾವೆಲ್ ಮಾಡ್ತೀವಲ್ಲ, ಅದು ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಆಮೇಲೆ ಅಲ್ಲೊಂದು 23 ನಿಮಿಷ ಆಯಿತಾ. 23 ನಿಮಿಷ ಆದಮೇಲೆ ತಿರ್ಗಾ ಇನ್ನೊಂದು ನೆಕ್ಸ್ಟ್ ಆರ್ಡರ್ ಬರೋ ಅಷ್ಟೊತ್ತಿಗೆ 7 ನಿಮಿಷ. ಸೊ ಅರ್ಧ ಗಂಟೆ ಫಿನಿಶು. ಒಂದು 20 ರೂಪಾಯಿ ಆರ್ಡರ್ಗೆ ಅರ್ಧ ಗಂಟೆ. ಅಂದರೆ ನೀವು 1 ಅವರಿಗೆ 2 20 ರೂಪಾಯಿ ಆರ್ಡ್ರ್ ಮಾಡ್ಬೋದು ಅಷ್ಟೇ. ಅಂದರೆ ಆಲ್ಮೋಸ್ಟ್ ಆ ರೆಸ್ಟೋರೆಂಟಲ್ಲಿ 20 ರೂಪಾಯಿ ಆರ್ಡ್ರಲ್ಲಿ ರೆಡಿ ಇರೋದೇ ಇಲ್ಲ. ನಾನು ತುಂಬ ನೋಡಿದ್ದೀನಿ 20 ರೂಪಾಯಿ ಆರ್ಡ್ರುಗಳಲ್ಲೇ ಜಾಸ್ತಿ ವೆಯ್ಟ್ ಮಾಡೋದು. ಸೊ ಇದೊಂದು ಸಖತ್ ಬೇಜಾರಾಗುತ್ತೆ. 20 ರೂಪಾಯಿ ಆರ್ಡ್ರ್ ಬಂದರೆ ಸಖತ್ ಬೇಜಾರಾಗೇ ಆಗುತ್ತೆ. ನನಗೆ ಅಂತಲ್ಲ, ಯಾವುದೇ ಡೆಲಿವರಿ ಪಾರ್ಟ್ನರ್ಸ್ ಅವರು ಅಷ್ಟೇ ಸಖತ್ ಬೇಜಾರಾಗೇ ಆಗುತ್ತೆ.
ಸೊ ಇವಾಗ ಆರ್ಡರ್ ಇನ್ನೂ ರೆಡಿ ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಸೊ ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡೋದು ಒಂದು ಬೇಜಾರಿನ ಕೆಲಸ ಗುರು. ಈ ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡಬೇಕು, ತಿರ್ಗಾ ಹೆವಿ ಟ್ರಾಫಿಕಲ್ಲಿ ಹೋಗಿ ಡೆಲಿವರ್ ಮಾಡಬೇಕು. ನೋಡೋಣ ಬನ್ನಿ, ವೆಯ್ಟ್ ಮಾಡಿ ನೋಡೋಣ. ಇದೇನೇ ನಮ್ಮ ಆರ್ಡರು. ನೋಡಿ ಪ್ಯಾಕಿಂಗ್ ಹೇಗೆ ಮಾಡ್ತಾರೆ ನಾನು ನೋಡ್ಕೊಂಡು. ನೋಡಿ ಪಿಕ್ ಮಾಡ್ಕೊಂಬಂದೆ. ಈಗ ಹೋಗೋದೇ ಇರೋದು ಗುರು. ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸಿಟಿ ಒಳಗಡೆ ಹೋಗೋದು. ಅದರಿಂದಾಗಿ ತುಂಬ ಟ್ರಾಫಿಕ್ ಇರುತ್ತೆ. ಹೋತಾನೂ ಟ್ರಾಫಿಕ್ಕು, ಬರ್ತಾನೂ ಟ್ರಾಫಿಕ್ಕು. ಏನಿಲ್ಲ ಅಂದರೂ 1 hour ಹೋಗಿ. ನನಗೆ ಅನ್ನಿಸ್ದಂಗೆ ನನ್ನ 6 ಸೆನ್ಸ್ ಹೇಳ್ತಾಯಿದೆ ನೆಕ್ಸ್ಟ್ ಗಿಗ್ ಅಂತೂ ಪಕ್ಕಾ ಇನ್ಕಂಪ್ಲೀಟ್ ಆಗುತ್ತೆ ಅಂತ. ಹೋಗಿ ನೋಡೋಣ. ಅಂದರೆ 10 minutes ಅಷ್ಟೇ ಬ್ರೇಕ್ ಇರೋದು. ಅಂದರೆ ಬರೋ ಅಷ್ಟೊತ್ತಿಗೆ 10 minutes ಒಳಗಡೆ ನಾನು ಏನಾದ್ರು ಝೋನ್ ಒಳಗಡೆ ಬಂದರೆ ಮತ್ತೆ ಲಾಗಿನ್ ಆಗ್ಬೋದು, ಇಲ್ಲ ಅಂದರೆ ಲಾಗಿನ್ ಆಗೋಕ್ಕಾಗಲ್ಲ. ಅಂದರೆ ಆಲ್ರೆಡಿ ಒಂದು ಸ್ಕ್ರೀನಲ್ಲಿ ಕೂಡ ಕೊಟ್ಟಿದ್ದಾನೆ, ಯು ವಿಲ್ ಗೋಯಿಂಗ್ ಆಫ್ಲೈನ್ ಆಫ್ಟರ್ ದಿಸ್ ಟ್ರಿಪ್ ಅಂತ ಕೊಟ್ಟಿದ್ದಾನೆ. ಅಂದರೆ ಇದು ಆರ್ಡರ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಆಫ್ಲೈನ್ಗೆ ಹೋಗುತ್ತೆ. ತಿರ್ಗಾ ನಾನು ಆನ್ಲೈನಿಗೆ ಹೋಗೋಕ್ಕೆ ತಿರ್ಗಾ ನಾನು ಝೋನ್ ಒಳಗೆ ಬರಲೇಬೇಕು. ಸೊ ಝೋನ್ ಒಳಗಡೆ ಬರೋಕ್ಕೆ 11 ಕಿಲೋಮೀಟ್ರ್ ಇದೆ ಅಲ್ಲಿಂದ ಇಲ್ಲಿಗೆ ನಾನು ಬರೋದು. ಸೊ ಅದರಿಂದಾಗಿ ನನಗೆ ಅನ್ನಿಸ್ದಂಗೆ ನನ್ನ 6 ಸೆನ್ಸ್ ಪ್ರಕಾರ ಗಿಗ್ಗು ಇನ್ಕಂಪ್ಲೀಟ್ ಆಗುತ್ತೆ. ನೋಡೋಣ ಗಿಗ್ ಇನ್ಕಂಪ್ಲೀಟ್ ಆಗುತ್ತೋ ಇಲ್ಲ ಅಂದರೆ ಒಳಗಡೆ ಬರ್ತೀನೋ ಚೆಕ್ ಮಾಡಿ ನೋಡೋಣ. ಬನ್ನಿ ಹೋಗೋಣ. ನೋಡಿ ಇವಾಗ ಇನ್ನೊಂದು ಆರ್ಡರ್ ಬಂದಿದೆ. ಸೊ ಇದನ್ನು ಕೂಡ ಪಿಕ್ ಮಾಡಿದ್ದೀನಿ. ಆಮೇಲೆ ಝೋನಿಂದ ಆಚೆ ಹೋಗಿದ್ದಲ್ಲ ಅವಾಗಲ್ಲ ಆಫ್ಲೈನ್ ಆಯಿತು. ಸೊ ಹಿಂದೆನೇ ಆನ್ಲೈನ್ ಕೊಟ್ಟೆ, ಬಟ್ ಆನ್ಲೈನಿಗೆ ಬಂದ್ಬಿಡ್ತು. ಏನು ಗಿಗ್ ಇನ್ಕಂಪ್ಲೀಟ್ ಆಗಿಲ್ಲ ಗುರು. ಹೆಂಗೋ ಒಳ್ಳೆ ಕೆಲಸ ಆಯಿತು. ನಾನು ಗಿಗ್ ಇನ್ಕಂಪ್ಲೀಟ್ ಆಗುತ್ತೆ ಪಕ್ಕ. ನೈಟ್ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಸದ್ಯ ಇನ್ಕಂಪ್ಲೀಟ್ ಗಿಗ್ ಆಗಿಲ್ಲ. ಅಲ್ಲೇ ಲಾಗಿನ್ ಕೊಟ್ಬಿಟ್ಟ. ಆಮೇಲೆ ಅಲ್ಲಿಂದ ಸೀದಾ ಇವಾಗ ಝೋನ್ ಒಳಗಡೆ ಬಂದೆ. ಝೋನ್ ಒಳಗಡೆ ಬರ್ತಿದ್ದಂಗೆ ಒಂದು ಆರ್ಡರ್ ಕೊಟ್ಟ. ಈಗ 30 ರೂಪಾಯಿ ಆರ್ಡರ್ ಕೊಟ್ಟಿದ್ದಾನೆ. ಈಗ ಈ ಆರ್ಡರ್ನ ಹೋಗಿ ಡ್ರಾಪ್ ಮಾಡ್ತೀನಿ. ನೋಡಿ ಇದೇ ರೆಸ್ಟೋರೆಂಟಲ್ಲಿ ಬಂದಿರೋದು, ಫ್ರೂಟ್ ಚಾಕ್ಲೇಟ್ ಡೆಸರ್ಟ್ ಆ್ಯಂಡ್ ಮೋರ್ ಅಂತ. ಬನ್ನಿ ಇವಾಗ ಪಿಕ್ ಮಾಡೋಣ. ಪಿಕ್ ಮಾಡೋಣ ಅನ್ನೋದು ಬರ್ತಾಯಿದ್ದು ಗುರು. ಯಾಕೋ ಇತ್ತೀಚೆಗೆ ಡ್ರಾಪ್ ಮಾಡೋಣ ಹೋಗಿ. ನೋಡಿ ಮತ್ತೊಂದು ಆರ್ಡರ್ ಬಂದಿತ್ತು ಜಾಲಳಿಗೆ. ಸೊ ರಾಂಗ್ ಲೊಕೇಶನ್ ಹಾಕಿದ್ರು. ಹೆಂಗೋ ಹುಡಿಕೊಂಡು ಹೋಗಿ ಕೊಟ್ಟು ಬಂದೆ. ಆಮೇಲೆ 2 ಗಂಟೆಯಿಂದ 4 ಗಂಟೆ ತನಕ ಗಿಗ್ ಇರಲಿವಲ್ಲ, ಆ ಗಿಗ್ ಕೂಡ ಓಪನ್ ಆಗಿತ್ತು. ಸೊ ಬುಕ್ ಮಾಡ್ಕೊಂಬಿಟ್ಟೆ. ನೋಡಿದೆ, ಚೆಕ್ ಮಾಡಿದೆ, ಹೆಂಗೋ ಓಪನ್ ಮಾಡಿದ. ಬುಕ್ ಮಾಡ್ಕೊಂಡೆ. ಅಂದರೆ ಆ ಗಿಗ್ಗಿಲ್ಲ ಅಂದರೆ ಸಖತ್ ಕಷ್ಟ ಆಗೋದು ಗುರು ಟಾರ್ಗೆಟ್ ಅಚೀವ್ಮೆಂಟ್ ಮಾಡೋಕ್ಕೆ. ಅಂದರೆ 12ರಿಂದ 3 ಗಂಟೆ ತನಕ ಹೆವಿ ಪೀಕ್ ಅವರದು. ಸೊ ಅದು ಮಿಸ್ ಆದರೆ ಸಖತ್ ಕಷ್ಟ ಆಗುತ್ತೆ. 2 ಗಂಟೆಯಿಂದ 4 ಗಂಟೆ ತನಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ. ಹೆಂಗೋ ಸಿಕ್ತಲ್ಲ, ಸೊ ಬೆಸ್ಟ್ ಆಯಿತು. ಇನ್ನು 4 ಗಂಟೆ ಅವೆಲ್ಲ ಬೇಕಾದ್ರೆ ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಪೀಕ್ ಅವರಿಂದು ಮೇಯ್ನ್ ಬೇಕೇ ಬೇಕು ಟಾರ್ಗೆಟ್ ಏನಾದ್ರು ನಾವು ಅಚೀವ್ಮೆಂಟ್ ಮಾಡ್ತೀವಿ ಅಂದರೆ. ಸೊ ಅದರಿಂದಾಗಿ ಇವತ್ತಿನ ಟಾರ್ಗೆಟ್ ಕೂಡ 1100 ರೂಪಾಯಿಗೆ 1100 ರೂಪಾಯಿಗೆ 450 ರೂಪಾಯಿ ಕೊಟ್ಟಿದ್ದಾನೆ. ಸೊ 1100 ರೂಪಾಯಿ ಮಾಡಬೇಕು ನೈಟ್ ಅಷ್ಟೊತ್ತಿಗೆ. ನೋಡೋಣ ಆಗುತ್ತೋ ಆಗಲ್ವೋ ಅನ್ನೋದೆಲ್ಲ ಕಾದು ನೋಡೋಣ. ಸೊ ನೋಡಿ ಇವಾಗ ಊಟಕ್ಕೆ ನಿಲ್ಸಿದೆ. ಅಂದರೆ ಪ್ರತಿನಿತ್ಯ ನಿಮಗೆ ಊಟ ಆದಮೇಲಿಂದ ಒಂದು ಅಪ್ಡೇಟ್ ಕೊಡ್ತೀನಿ. ಅಂದರೆ ಇವತ್ತು ಊಟ ಅಂತೂ ಸಖತ್ತಾಗಿತ್ತು ಗುರು. ಸೇಮ್ ಮನೆ ಊಟ ಇದ್ದಂಗೆ ಇತ್ತು. ಒಂದು ಮುದ್ದೆ, ಸಾಂಬಾರು, ರಸಮ್ಮು, ಅನ್ನ ಮತ್ತು ಮಜ್ಜಿಗೆ, ಪಲ್ಯ ಎಲ್ಲ ಕೊಟ್ಟಿದ್ರು. ಕಾಸ್ಟ್ ಎಷ್ಟಾಯ್ತು ಹೇಳಿ ಅಷ್ಟಕ್ಕೆ, ಬರೀ 40 ರೂಪೀಸ್ ಅಷ್ಟೇ. ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ಸೊ ನನಗೆ ಇವತ್ತು ಇಷ್ಟ ಆಯಿತು. ಇಷ್ಟು ದಿನ ಮಾಡಿದ ಊಟದಲ್ಲಿ ಇವತ್ತು ಊಟ ಎಷ್ಟಾಯಿತು. ಆಮೇಲೆ ಆರ್ಡರ್ ಅರ್ನಿಂಗ್ ಎಷ್ಟಾಗಿದೆ ಅಂತ ಹೇಳಿದ್ರೆ 350 ರೂಪಾಯಿ ಆಗಿದೆ. ಅಂದರೆ ಟೈಮ್ ಬಂದು ಇವಾಗ 2 ಗಂಟೆ ಆಗಿದೆ. ಅಂದರೆ 5 ಅವರ್ ಲಾಗಿನಿಗೆ ಎಷ್ಟಾಗಿದೆ ಗುರು? 350 ರೂಪಾಯಿ ಆಗಿದೆ ಅಷ್ಟೇ. ಸೊ ವರ್ತಿಲ್ಲ ಇವತ್ತು. ಅಂದರೆ ಆರ್ಡರ್ ಕಮ್ಮಿ ಇದ್ದಾವೆ ಇವತ್ತು. ಅಂದರೆ ಅಮೌಂಟು ಒಂದು ರೇಂಜಲ್ಲಿ ಕೊಡ್ತಾಯಿದ್ದಾನೆ, ಬಟ್ ಆರ್ಡರೇ ಕಮ್ಮಿ ಇದ್ದಾವೆ. ನೆನ್ನೆ ಆರ್ಡರ್ಗಳು ತುಂಬ ಚೆನ್ನಾಗಿತ್ತು, ಅಮೌಂಟ್ ಕಮ್ಮಿ ಕೊಡ್ತಾಯಿದ್ದ. ಬಟ್ ಇವತ್ತು ಆರ್ಡರ್ ಕಮ್ಮಿ ಇದ್ದಾವೆ, ಅಮೌಂಟ್ ಒಂದು ಆವರೇಜಾಗಿ ಕೊಡ್ತಾನೆ. ಆ ಕಡೆ ಚೆನ್ನಾಗಿ ಕೊಡ್ತಾಯಿಲ್ಲ, ಈ ಕಡೆ ಕಮ್ಮಿನೂ ಕೊಡ್ತಾಯಿಲ್ಲ, ಒಂದು ಆವರೇಜಾಗಿ ಕೊಡ್ತಾನೆ. ಇವಾಗ ಒಂದು ಆರ್ಡರ್ ಬಂದಿದೆ. ಅಂದರೆ ಜಾಲಹಳ್ಳಿಲಿ ಇದೆ. ಜಾಲಹಳ್ಳಿಲಿ ಆರ್ಡರ್ ಬರೋದೇ ಡೌಟು. ಸೊ ಅಂಥದ್ರಲ್ಲೂ ಇಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಣಲ್ಲ ಅಂದರೆ ಊಟಕ್ಕೆಲ್ಲ. ಸೊ ಅದರಿಂದಾಗಿ ಇಲ್ಲೇ ಆರ್ಡರ್ ಕೊಟ್ಟಿದ್ದಾನೆ. ಸೊ ಈಗ ಈ ಆರ್ಡರ್ನ ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಹಿಂಗೆ ಕೊಡ್ತಾಯಿರ್ತೀನಿ, ವಿಡಿಯೋ ನೋಡ್ತಾಯಿರಿ. ನೋಡಿ ಈ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಬಂದೆ. ಈ ಆರ್ಡರ್ ಬಂದಿರೋದು ಕಾಂತಿ ಸ್ವೀಟ್ಸಿಂದ. ಇಲ್ಲಿ ಜಾಲಹಳ್ಳಿ ಹತ್ರ ಇದೆಯಲ್ಲ ಆ ಕಾಂತಿ ಸ್ವೀಟ್ಸಿಂದ. ಇದನ್ನು ಡ್ರಾಪ್ ಮಾಡಬೇಕಾಗಿರೋದು ನಾನು ಯಶವಂತಪುರಗೆ. ಒಂದು 7.5 ಕಿಲೋಮೀಟರ್ ಇದೆ ಡ್ರಾಪು. ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ನೋಡೋಣ. ಥ್ಯಾಂಕ್ ಯು ಸರ್. ನೋಡಿ ಆ ಆರ್ಡರ್ನ ಕೂಡ ಡೆಲಿವರಿ ಮಾಡಿದೆ ಇವಾಗ.
ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಹೆಲ್ಮೆಟ್ ಹಾಕೊಂಡು ತಲೆಯಲ್ಲ ಹೆಂಗಾಗ್ಬಿಟ್ಟೈತೆ ನೋಡು ಬೈ. ಮಿರರ್ ಕೂಡ ಗಲೀಜಾಗೈತೆ ಸಿಕ್ಕಾಪಟ್ಟೆ. ಕ್ಲೀನ್ ಮಾಡಿಲ್ಲ ಮಿರರ್ನವರು. ಕರೆಕ್ಟಾಗಿ ಮುಖದ ಹತ್ರನೇ ಎಲ್ಲ ಗಲೀಜು ಮಾಡಾಕ್ತಾರೆ. ಬರೀ ಹೋಗೋಣ. ಸೊ ನೋಡಿ ಆಲೇ 1 ಅವರ್ ಆಯಿತು. 1 ಅವರಿಂದ ಒಂದು ಆರ್ಡರ್ ಕೂಡ ಇಲ್ಲ ಗುರು. ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವಾಗಿಂದ. ಅಂದರೆ ನಾನು ಲಾಸ್ಟ್ ಆರ್ಡರ್ ಡೆಲಿವರ್ ಮಾಡಿದ್ದು 2:47ಕ್ಕೆ. ಇವಾಗ ಟೈಮ್ ಬಂದು 3:47 ಆಗಿದೆ. ಆದರೂ ಕೂಡ ಒಂದು ಆರ್ಡರು ಇಲ್ಲ. ಅಂದರೆ ವೀಕ್ ಡೇಸಲ್ಲಿ ಈ ಥರ ಇರುತ್ತೆ ನೋಡಿ, ಆರ್ಡರ್ಗಳೇ ಇರೋಲ್ಲ. ಸುಮ್ಮನೆ ನಿಂತಿದ್ದೀನಿ. ಅಂದರೆ ಅಲ್ಲಿ ಹಿಂದೆ ಕಡೆ ಹೋದರೆ ಅಲ್ಲಿ ಎಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ. ಬಟ್ ಎಷ್ಟೊಂದು ಜನ ಇದ್ರೆ ಆರ್ಡರ್ ಬರೋಲ್ಲ ಅಂತ ನಾನು ಈ ಕಡೆ ಬಂದೆ. ಬಟ್ ಇಲ್ಲಿ ಬಂದ್ರೂ ಆರ್ಡರ್ ಬರ್ತಾನೆ ಇಲ್ಲ. ಸೊ ಈಗ ಮತ್ತೆ ಅಲ್ಲೇ ಹೋಗಿ ಕೂತ್ಕೊಂಡು ಒಂದ್ಸಲ ನೋಡಬೇಕು ಆರ್ಡರ್ ಬರ್ತಾವಾ ಬರಲ್ವಾ ಹೆಂಗಾಗುತ್ತೆ ಅಂತ. ಆಲ್ರೆಡಿ 1 ಅವರ್ ಆಯಿತು. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು ಪಿಜ್ಜಾ ಬೇಕ್ರಿಯಿಂದ ತಗೊಬಂದಿದ್ದೀನಿ. ಬಟ್ ಟಾರ್ಗೆಟ್ ಅಚೀವ್ಮೆಂಟ್ ಆಗುತ್ತೋ ಇಲ್ಲೋ ಅನ್ನೋದೇ ಡೌಟು ಗುರು. ಅಂದರೆ ಆರ್ಡರ್ಗಳೇ ಬರ್ತಾಯಿಲ್ಲ. ಎಲ್ಲೋ ಅಮಾವಾಸ್ಯೆಗೊಂದು ಪೌರ್ಣಮಿಗೊಂದು ಆದಂಗೆ ಆಗ್ಬಿಡುತ್ತೆ ಆರ್ಡ್ರು. ಎಲ್ಲೋ 1 ಅವರಿಗೊಂದು 3/4 ಗಂಟೆಗೊಂದು ಆ ಥರ ಬರ್ತೈತೆ ಆರ್ಡ್ರು. ಅದು ಏನು ಜಾಸ್ತಿ ದುಡ್ಡು ಬರ್ತಾಯಿಲ್ಲ ಗುರು. ಬಂದರೆ 20 ರೂಪಾಯಿದು ಇಲ್ಲ 30 ರೂಪಾಯಿ ಆರ್ಡ್ರ್ ಬರ್ತವೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಟಾರ್ಗೆಟ್ ಕಂಪ್ಲೀಟ್ ಆಗೋದು ನನಗೆ ಯಾಕೋ ಡೌಟ್ ಅನ್ನಿಸ್ತೈತೆ. ನೋಡುವ ಇನ್ನು ಮಾಡಿ ನೋಡೋಣ. ನೋಡಿ ಇಲ್ಲಿ ನ್ಯೂ ಪ್ರಶಾಂತ ಹೋಟೆಲ್ ಅಂತ ನ್ಯೂ ಬೆಲ್ ರೋಡಲ್ಲಿ ಇದೆ. ಆ ಹೋಟೆಲಲ್ಲಿ ಒಳಗಡೆ ಹೇಗೆ ಹಾಕಿದ್ದಾರೆ ಅಂತ ಅಂದರೆ ನಾನ್ ವೆಜ್ ಹೋಟೆಲ್ ಇದು. ಫುಲ್ಲು ಪುನೀತ್ ರಾಜ್ ಕಮರ್ ಸರ್ದವ್ರದ್ದು ಫೋಟೋಸ್ ಹಾಕಿದ್ದಾರೆ. ಜೊತೆ ಕನ್ನಡ ಬಾವುಟ ಹಾಕಿದ್ದಾರೆ. ಇಲ್ಲೊಂದು ದೊಡ್ಡ ಫೋಟೋ ಹಾಕಿ ಡೈಲಿ ಪೂಜೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಲಾಸ್ಟ್ ಆರ್ಡರ್ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಒಂದು 12 ಕಿಲೋಮೀಟರ್ ಹೋಗಿದ್ದೀನಿ, ಪಿಕಪ್ಪು ಡ್ರಾಪ್ 2 ಸೇರಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡಿ. ಎಷ್ಟು ಕಮ್ಮಿ ಅಂದರೆ ಫುಲ್ಲು ಕಮ್ಮಿ ಕೊಟ್ಟಿದ್ದಾನೆ. ಅಂದರೆ ವೀಕ್ ಡೇಸಲ್ಲಂತೂ ನನಗಂತೂ ಝೊಮ್ಯಾಟೊ ಮಾಡೋಕ್ಕೆ ಸಖತ್ ಕಷ್ಟ ಆಗ್ತಾಯಿದೆ. ಸೊ ನಿಮ್ಗೆ ಹೇಳ್ತೀನಿ ಬೆಳಗ್ಗೆ ಎಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ ಏನು ಅಂತ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವ, ನೋಡೋಕ್ಕೇನೋ ಸಖತ್ತಾಗಿದೆ. ಸೊ ಇವತ್ತೇನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಇವತ್ತೂ ಅಷ್ಟೇ ಅಮೌಂಟ್ ಕಮ್ಮಿ. ಅಂದರೆ ನಾನು ಅಲ್ಲಿದ್ದ ಯಾವುದೋ ಒಬ್ಬರು ಡೆಲಿವರಿ ಪಾರ್ಟ್ನರ್ನ ಕೇಳಿದೆ. ಅಂದರೆ ಒಂದು 7 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಅಂತೆ ಅವರಿಗೆ. ಅವ್ರನ್ನ ಕೇಳಿದೆ, ಬ್ರೋ ಇದೇನು ಈ ಥರ ಹಿಂಗೆ ಅಮೌಂಟೆಲ್ಲ ಕಮ್ಮಿ ಕೊಡ್ತಾ ಇದ್ದಾನೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನು ಅಂದರೆ, ಸೋಮವಾರ ಚೆನ್ನಾಗಿರುತ್ತೆ, ಮಂಗಳವಾರ ಬುಧವಾರ ಗುರುವಾರ ನೀವು ಎಕ್ಸೆಪ್ಟೇ ಮಾಡಬೇಡಿ, ಅಮೌಂಟು 3 ದಿನವೂ ಹಿಂಗೆ ಇರೋದು ಅಂತ ಹೇಳಿದ್ರು. ಸೊ ನನಗೆ ಅವಾಗ ಕನ್ಫರ್ಮ್ ಆಯಿತು, 3 ದಿನ ಫುಲ್ಲು ಕಮ್ಮಿ ಕೊಡ್ತಾನೆ ಅಮೌಂಟು. ಅಂದರೆ ಆರ್ಡರಿಗೆ ಕಮ್ಮಿ ಕೊಡ್ತಾನೆ ಅಂತ. ಅಂದರೆ ಆರ್ಡರ್ನೇ ಇರಲಿಲ್ಲ. ಅಂದರೆ ಸಂಜೆ ಒಂದು 7 ಗಂಟೆ ತನಕ ತುಂಬ ಕಮ್ಮಿ ಆಗಿತ್ತು ಅರ್ನಿಂಗ್ಸು. ಏನಿಲ್ಲ ಅಂದರೆ ಒಂದು 600 ರೂಪಾಯೋ 500 ರೂಪಾಯಿ ಆಗಿತ್ತು ಅಷ್ಟೇ. ಆಮೇಲೆ ಚೆನ್ನಾಗಿ ಕೊಟ್ಟ ಅರ್ನಿಂಗು. ಅಂದರೆ 6 ಗಂಟೆ 7 ಗಂಟೆ ಮೇಲೆ ನೈಟು ಒಂದು 12 ಗಂಟೆವರೆಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಟ. ಅಂದರೆ ಆವಾಗ ಸ್ವಲ್ಪ ಅಮೌಂಟು ಡೀಸೆಂಟು ಚೆನ್ನಾಗೈತೆ ಅಂತಲೂ ಹೇಳ್ದ, ತುಂಬ ಚೆನ್ನಾಗಿ ಕೊಟ್ಟ ಅಂತ ಹೇಳ್ದ. ಒಂದು ಡೀಸೆಂಟಾಗಿ ಒಂದು ಆವರೇಜಾಗಿ ಕೊಟ್ಟ. ಸೊ ಅದರಿಂದಾಗಿ ಎಷ್ಟಾಯ್ತಪ್ಪ ನೆನ್ನೇನಾದರೆ 1300 ರೂಪಾಯಿ ಆರ್ಡರ್ ಅರ್ನಿಂಗ್ ಮಾಡಿದ್ದೀನಿ. ಅದಕ್ಕೆ 450 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸೊ ಟೋಟಲ್ ಬಂದು 1750 ರೂಪಾಯಿ ಅರ್ನಿಂಗ್ ಆಯಿತು. ಅಂದರೆ ಸ್ವಲ್ಪ 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಡೀಸೆಂಟಾಗಿತ್ತು ಗುರು. ಅಂದರೆ ಬೆಳಗ್ಗೆ ಹೊತ್ತು ಸಖತ್ ಕಷ್ಟ ಆಗುತ್ತೆ, ನೈಟ್ ಚೆನ್ನಾಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಆರ್ಡರ್ಗಳೆಲ್ಲ ಕಮ್ಮಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ. ಅಂದರೆ ಕೆಲಸನೂ ಕಷ್ಟ ಅಲ್ವಾ. ಬೆಳಗ್ಗೆ ಎಷ್ಟು ಗಂಟೆಗೆ ಗೊತ್ತಾ ನಾನು ಹೋಗಿದ್ದು? 9 ಗಂಟೆಗೆ ಹೋಗಿದ್ದು, ಕಂಟಿನ್ಯೂ 12 ಗಂಟೆವರೆಗೂ ಮಾಡಿದ್ದೀನಿ. ಸೊ ಅಲ್ಲಿವರೆಗೂ ಮಾಡಿದ್ದಕ್ಕೆ ನನಗೆ ಎಷ್ಟಾಯಿತು ಅಂದರೆ 1750 ರೂಪಾಯಿ ಆಗಿದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನನ್ನನ್ನು ಬ್ಲೂ ಪಾರ್ಟ್ನರಿಂದ ಬ್ರೌನ್ಸ್ಗೆ ಪ್ರಮೋಟ್ ಮಾಡಿದ್ದಾರೆ. ಅಂದರೆ ರೆಗ್ಯುಲರಾಗಿ ಮಾಡ್ತಾಯಿದ್ದನಲ್ಲ ಈಗ, ಅದರಿಂದಾಗಿ ಈಗ ಪ್ರಮೋಟ್ ಮಾಡಿದ್ದಾರೆ. ನೆಕ್ಸ್ಟು ಮಾಮೂಲಿ ಈಗ ರೆಗ್ಯುಲರ್ ಝೊಮ್ಯಾಟೊ ಡೆಲಿವರಿ ಬಾಯ್ ಹೇಗಿರುತ್ತೋ ಆ ಥರ ಸಿಚುವೇಶನ್ ಬರುತ್ತೆ ಇವಾಗ. ಅಂದರೆ ಮುಂಚೆ ಎಲ್ಲ ಸ್ವಲ್ಪ ಅಟ್ರ್ಯಾಕ್ಟಿವ್ ಮಾಡೋಕ್ಕೆ ಕೊಡ್ತಾಯಿದ್ದೆ. ಅಂದರೆ ಬ್ಲೂ ಪಾರ್ಟ್ನರ್ ಇದ್ನಲ್ಲ, ಅದರಿಂದಾಗಿ ಎಲ್ಲರಿಗಿಂತ ಸ್ವಲ್ಪ ಒಂದು 100-200 ಜಾಸ್ತಿ ಇನ್ಸೆಂಟಿವ್ ಎಲ್ಲ ಸಿಗ್ತಾಯಿತ್ತು. ಈಗ ಮಾಮೂಲಿ ರೆಗ್ಯುಲರಾಗಿ ಎಷ್ಟು ಸಿಗುತ್ತೋ ಅಷ್ಟೇ ಸಿಗೋದು. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ.